KAS ಎಕ್ಸಾಮ್ ನೋಟಿಫಿಕೇಶನ್ ಕೂಡ ಬಂದಾಯಿತು. ಆ ನೋಟಿಫಿಕೇಶನ್ಗೆ ಎಲ್ಲರೂ ಕೂಡ ಎಕ್ಸಾಮ್ ಫಾರ್ಮ್ಸ್ನ ಫಿಲ್ ಮಾಡಾಯಿತು. ಹಾಗಿದ್ರೆ ಪ್ರಿಪ್ರೇಷನ್ನ ಯಾವ ಥರ ಮಾಡಬೇಕು? ಉಳಿದಿರೋದು ಇನ್ನು 1.5 ತಿಂಗಳು ಮಾತ್ರ. ಉಳಿದಿರೋ ಇಷ್ಟು ದಿನಗಳಲ್ಲಿ ಯಾವ ಥರ ನಾವು ಎಲ್ಲದನ್ನು ಕೂಡ ಕಂಪ್ಲೀಟ್ ಮಾಡ್ಬೋದು, ಎಲ್ಲ ಕಾನ್ಸೆಪ್ಟ್ಗಳನ್ನ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನೋಡೋಣ. ಅದಕ್ಕಿಂತ ಮುಂಚೆ ಈ ಕಾನ್ಸೆಪ್ಟ್ಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಇರೋದು ಒಂದು ವೇ ಏನು ಅಂತ ಹೇಳಿದ್ರೆ, ಪ್ರೀವಿಯಸ್ ಇಯರ್ ಪೇಪರಲ್ಲಿ ಬಂದಿರುವಂತಹ ಕ್ವಶನ್ಸ್ಗಳನ್ನ ಅದ್ರ ಜೊತೆಯಲ್ಲಿರುವಂತಹ ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡ್ಕೊಳ್ಳೋದು. ಸೊ ಈ ಒಂದು ಸೀರೀಸಲ್ಲಿ ನಾವು KAS ಅಲ್ಲಿ ಪ್ರೀವಿಯಸ್ ಇಯರ್ ಬಂದಿರುವಂತಹ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ. ಮೊದಲಿಗೆ ನಾವು ಹಿಸ್ಟ್ರಿಯಲ್ಲಿ ಇರುವಂತಹ ಕ್ವಶನ್ ಪೇಪರ್ಸ್ನ ನೋಡಿದ್ರೆ, ಇದರಲ್ಲಿ ಟೋಟಲ್ ನಮಗೆ 61 ಕ್ವಶನ್ಸ್ಗಳು ಬಂದಿದೆ. ಹಿಸ್ಟ್ರಿ ಒಂದೇ ಒಂದು ಸಬ್ಜೆಕ್ಟಿಂದ ಇಲ್ಲಿ ತನಕ ಪ್ರೀವಿಯಸ್ ಇಯರ್ ಪೇಪರಲ್ಲಿ 61 ಕ್ವಶನ್ಸ್ ಬಂದಿದೆ. ಅದರಲ್ಲಿ ಏನ್ಷಿಯಂಟ್ ಹಿಸ್ಟ್ರಿಯಿಂದ ನಮಗೆ ಟೋಟಲ್ 10 ಕ್ವಶನ್ಸ್ ಇದೆ. ಸೊ ಮೊದಲನೇ ಕ್ವಶನ್ನ ನೋಡಿಕೊಂಡ್ರೆ ಇಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂದ ಮೊದಲನೇ ಕ್ವಶನ್ ಇದೆ. ಸೊ ಕ್ವಶನ್ ಯಾವ ಥರ ಇದೆ ಅಂತ ಹೇಳಿದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಇನ್ ದ ಸಿಟಿ ಹ್ಯಾಸ್ ಪ್ರೊವೈಡೆಡ್ ಎವಿಡೆನ್ಸ್ ಫಾರ್ ಎಕ್ಸ್ಟೆನ್ಸಿವ್ ವಾಟರ್ ಸ್ಟೋರೇಜ್ ಸಿಸ್ಟಮ್? ಏನು ಕೇಳ್ತಾ ಇದ್ದಾರೆ, ಎಕ್ಸ್ಟೆನ್ಸಿವ್ ವಾಟರ್ ಸ್ಟೋರೇಜ್ ಸಿಸ್ಟಮು ಇಂಡಸ್ ವ್ಯಾಲಿ ಸಿಟಿಯಲ್ಲಿ ಯಾವ ಒಂದು ಸೈಟು ಎವಿಡೆನ್ಸ್ ಆಗಿದೆ ಅಂತ. ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಅದು ಧೋಲವೀರ. ಸೊ ಈ ಕ್ವಶನ್ ಮೇಲೆ ನಾವು ಅನಾಲಿಸಿಸ್ ಮಾಡ್ಕೊಂಡು ಹೋದರೆ, ಮೊದಲಿಗೆ ನಾವು ಧೋಲವೀರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಧೋಲವೀರ ಅನ್ನುವಂತಹ ಸೈಟು ಇರೋದು ಎಲ್ಲಿ ಅಂತ ಹೇಳಿದ್ರೆ, ರನ್ ಆಫ್ ಕಚ್ ಇರೋದಿಲ್ಲಿ ಗುಜರಾತಲ್ಲಿ. ನೆಕ್ಸ್ಟ್ ಎಕ್ಸಾಮಲ್ಲಿ ನಮಗೆ ಈ ಒಂದು ಸೈಟನ್ನು ಯಾರು ಡಿಸ್ಕವರ್ ಮಾಡಿದ್ರು ಅಂತ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಧೋಲವೀರ ಅನ್ನುವಂತಹ ಸೈಟನ್ನು ಡಿಸ್ಕವರ್ ಮಾಡಿದವ್ರು ಯಾರು? ಒನ್ ಆಫ್ ದ ಆರ್ಕಿಯಾಲಜಿಸ್ಟ್ ಜಗತ್ ಪಾಟಿ ಜೋಶಿ ಇನ್ 1967 ಮತ್ತು 68 ಡಿಸ್ಕವರ್ ಮಾಡ್ತಾರೆ. ಯೂಶಲಿ ಎಷ್ಟೋ ಸಿಟಿಗಳನ್ನ ನೋಡಿದ್ರೆ ಆ ಸಿಟಿಗಳನ್ನ 2 ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ. ಮೊದಲನೇದು ಸಿಟಿಡಲ್ ಮತ್ತು ಲೋವರ್ ಟೌನ್ ಅಂತ. ಬಟ್ ಈ ಒಂದು ಧೋಲವೀರ ಏನಿದೆ, ಇಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈ ಒಂದು ಪರ್ಟಿಕ್ಯುಲರ್ ಸಿಟಿ ಏನಿದೆ ಇದನ್ನು ಸಿಟಿಡಲ್, ಮಿಡಲ್ ಟೌನ್ ಆ್ಯಂಡ್ ಲೋವರ್ ಟೌನ್ ಅಂತ ಹೇಳಿಬಿಟ್ಟು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಯಾವ ಒಂದು ಸಿಟಿನ ಇಂಡಸ್ ಸಿಟಿ ಟೈಮಲ್ಲಿ ಯಾವ ಸಿಟಿನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರು ಅಂತ. ಸೊ ಯಾವುದು ಅಂತ ಹೇಳಿದ್ರೆ ಧೋಲವೀರ. ಈವನ್ ಧೋಲವೀರದಲ್ಲಿ ನಾವು 16 ರಿಸರ್ವಯರ್ಸ್ಗಳನ್ನ ನೋಡ್ಬೋದಾಗುತ್ತೆ. ಜೊತೆಯಲ್ಲಿ ಆ ರಿಸರ್ವಯರ್ಸಲ್ಲಿ ಸಮ್ ಆಫ್ ದ ರಿಸರ್ವಯರ್ಸ್ ಇಂಟರ್ ಕನೆಕ್ಟೆಡ್ ಇರುತ್ತೆ. ಜೊತೆಯಲ್ಲಿ ವಾಟರ್ ಸ್ಟೋರೇಜ್ಗಳನ್ನ ನೋಡ್ಬೋದು. ಜೊತೆಲಿ ವಾಟರ್ ಮ್ಯಾನೇಜ್ಮೆಂಟ್ನ ಕೂಡ ನೋಡ್ಬೋದಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಅಡ್ವಾನ್ಸ್ ಹೈಡ್ರಾಲಿಕ್ ಇಂಜಿನಿಯರಿಂಗ್ ಸ್ಕಿಲ್ಸು ಯಾವ ಸೈಟ್ಸಲ್ಲಿ ಇತ್ತು ಅಂತ ಕೇಳಿದ್ರೆ ಅದಕ್ಕೂ ಕೂಡ ಆನ್ಸರ್ ಬಂದ್ಬಿಟ್ಟು ಧೋಲವೀರ. ಬಿಕಾಸ್ ಧೋಲವೀರದಲ್ಲಿ ಅಡ್ವಾನ್ಸ್ಡ್ ಅರ್ಬನ್ ಪ್ಲಾನಿಂಗ್ ಕೂಡ ಇತ್ತು, ಜೊತೆಗೆ ಹೈಡ್ರಾಲಿಕ್ ಇಂಜಿನಿಯರಿಂಗ್ ಸ್ಕಿಲ್ಸ್ ಕೂಡ ಇತ್ತು. ಏನ್ಷಿಯಂಟ್ ಹಿಸ್ಟ್ರಿ ಪ್ರೀವಿಯಸ್ ಇಯರ್ ಪೇಪರ್ನ ನಾವು ಸ್ಟಾರ್ಟ್ ಮಾಡುವಾಗಲೇ ಏನು ಹೇಳಿದ್ವಿ, ನಾವು ಇನ್ ಡೀಟೇಲ್ಸ್ ಆಗಿ ಒಂದು ಕಾನ್ಸೆಪ್ಟ್ ಇದ್ರೆ ಆ ಕಾನ್ಸೆಪ್ಟ್ ಬಗ್ಗೆ ಓದ್ಕೊಳ್ತಾ ಹೋಗಬೇಕು ಅಂತ, ಹೌದಲ್ವಾ? ಸೊ ಅದೇ ಥರ ಇವಾಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನಲ್ಲಿ ಅಥವಾ ಇಂಡಸ್ ಸಿಟಿಯಲ್ಲಿ ಬರೀ ಧೋಲವೀರ ಒಂದೇ ಸಿಟಿ ಇತ್ತಾ? ಇಲ್ಲ, ಅದ್ರ ಜೊತೆಗೆ ತುಂಬ ಬೇರೆ ಬೇರೆ ಸೈಟ್ಗಳು ಕೂಡ ಇತ್ತು. ಸೊ ಅದ್ರ ಬಗ್ಗೆ ಇವಾಗ ನಾವು ಡೀಟೇಲ್ಸ್ ಆಗಿ ನೋಡ್ಕೊಳ್ತಾ ಹೋದರೆ ಕಂಪ್ಲೀಟ್ ಆಗಿ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಮುಗಿಸ್ದಾಗತ್ತೆ. ಮೊದಲಿಗೆ ಅರ್ಬನ್ ಪ್ಲಾನಿಂಗ್ನ ಹೇಳ್ತಿದ್ದಾರೆ. ಸೊ ಅರ್ಬನ್ ಪ್ಲಾನಿಂಗ್ ಯಾವ ಥರ ಅಂತ ಹೇಳಿದ್ರೆ, ಸಿಟೀಸು ಯಾವಾಗಲೂ ಕೂಡ ಗ್ರಿಡ್ ಪ್ಯಾಟರ್ನಲ್ಲಿ ಇರ್ತಾ ಇತ್ತು. ಸೀಟ್ಸು ರೈಟ್ ಆ್ಯಂಗಲಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇತ್ತು. ಜೊತೆಗೆ 2 ಡಿವಿಷನ್ ಇತ್ತು, ನಾವು ಮುಂಚೆ ಹೇಳಿದ ಥರನೇ ಸಿಟಿಡಲ್ ಮತ್ತು ಲೋವರ್ ಟೌನ್. ಸೊ ಈ ಥರ ಗ್ರಿಡ್ ಪ್ಯಾಟರ್ನು ಮತ್ತು ರೈಟ್ ಆ್ಯಂಗಲ್ ಸ್ಟ್ರೀಟ್ಸ್ಗಳು ಮತ್ತು ಸಿಟಿಡಲ್ಲು ಲೋವರ್ 2 ಇರೋಂತಹ ಡಿವಿಷನ್ಸ್ಗಳನ್ನ ನಾವು ಯಾವ ಸೈಟ್ಸಲ್ಲಿ ನೋಡ್ಬೋದು? ಮೊಹೆಂಜೊದಾರೋ, ಹರಪ್ಪ ಮತ್ತು ಧೋಲವೀರ. ಧೋಲವೀರದಲ್ಲಿ ನಾವು 3 ಡಿವಿಷನ್ನ ನೋಡ್ತೀವಿ, ಸಿಟಿಡಲ್, ಮಿಡಲ್ ಟೌನ್ ಮತ್ತು ಲೋವರ್ ಟೌನ್ನ ನೋಡ್ಬೋದಾಗತ್ತೆ. ನೆಕ್ಸ್ಟು ಆರ್ಕಿಟೆಕ್ಚರ್ನ ನೋಡ್ಕೊಳ್ತಾ ಹೋದರೆ, ಆರ್ಕಿಟೆಕ್ಚರಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ಗ್ರೇಟ್ ಬಾತ್, ಗ್ರೈನರೀಸ್, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್, ನಾರ್ಮಲ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಲ್ಲ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ವಿತ್ ಬೇಕಡ್ ಬ್ರಿಕ್ಸ್ ಅನ್ನೋದು ಇಂಪಾರ್ಟೆಂಟು. ಮತ್ತು ಮಲ್ಟಿಪಲ್ ರೂಮ್ಸ್, ಪ್ರೈವೇಟ್ ವೆಲ್ಸ್ ಮತ್ತು ಬಾತ್ರೂಮ್ಸ್ ಇಷ್ಟು ಇರ್ತಾ ಇತ್ತು ಆರ್ಕಿಟೆಕ್ಚರ್ ರಿಲೇಟೆಡು. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದ್ಯಾವುದು ಅಂದರೆ ಗ್ರೇಟ್ ಬಾತ್ ಮತ್ತು ಗ್ರೀನರೀಸು. ಗ್ರೇಟ್ ಬಾತ್ನ ನಾವು ಮೊಹೆಂಜೊದಾರೋ ಸಿಟಿಯಲ್ಲಿ ನೋಡ್ತೀವಿ. ಅದೇ ಥರ ಗ್ರೀನರೀಸ್ಗಳನ್ನ ನಾವು ಹರಪ್ಪ ಮತ್ತು ಮೊಹೆಂಜೊದಾರೋ 2 ಸಿಟೀಸಲ್ಲೂ ಕೂಡ
ಅಥವಾ 2 ಸೈಟ್ಸಲ್ಲೂ ಕೂಡ ನೋಡ್ತೀವಿ. ಇನ್ನು ಥರ್ಡ್ ಫೀಚರ್ ಆಗಿ ವಾಟರ್ ಮ್ಯಾನೇಜ್ಮೆಂಟ್ನ ನೋಡಿಕೊಂಡ್ರೆ, ವಾಟರ್ ಮ್ಯಾನೇಜ್ಮೆಂಟಲ್ಲಿ ಏನಿರುತ್ತೆ, ವೆಲ್ಸ್ ಇದೆ, ರಿಸರ್ವೈಯರ್ಸ್, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಫಾರ್ ಎಫಿಷಿಯಂಟ್ ವಾಟರ್ ಆ್ಯಂಡ್ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್. ಅಂದರೆ ಆವಾಗಲೇ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅವರು ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ನ ಮಾಡ್ತಾ ಇದ್ರು ಅಂತ ಆಯಿತು. ಸೊ ಹಾಗಿದ್ರೆ ಯಾವ ಸೈಟ್ಸ್ನ ಎಕ್ಸಾಂಪಲ್ ಆಗಿ ನೋಡ್ಬೋದು. ಇಲ್ಲಿ ವೆಲ್ಸ್ ಮತ್ತು ಡ್ರೈನೇಜಿಗೆ ಬೆಸ್ಟ್ ಸೈಟ್ ಅಂದರೆ ಮಹೆಂಜೊದಾರೋ. ಮತ್ತು ರಿಸರ್ವೈಯರ್ ನಾವು ಮುಂಚೆ ಕ್ವಶನಲ್ಲೇ ನೋಡ್ಕೊಂಡಿದ್ದೀವಿ, ರಿಸರ್ವೈಯರ್ಸ್ ಇರೋದು ಧೋಲವೀರದಲ್ಲಿ. ನೆಕ್ಸ್ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ನಮಗೆ ಟ್ರೇಡ್ ಮತ್ತು ಎಕಾನಮಿ ಕೂಡ ಇತ್ತು, ಹೌದಲ್ವಾ? ಸೊ ಟ್ರೇಡ್ಸಲ್ಲಿ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಅವರು ಸ್ಪೆಷಲೈಸ್ಡ್ ಇನ್ ಕ್ರಾಫ್ಟ್ಸ್. ಯಾವ್ಯಾವ ಟೈಪ್ಸ್ ಆಫ್ ಕ್ರಾಫ್ಟ್ಸ್ ಅಂತ ಹೇಳಿದ್ರೆ, ಬೀಡ್ಸ್ ಮೇಕಿಂಗ್, ಪಾಟ್ರಿ ಮತ್ತು ಮೆಟಲರ್ಜಿಯಲ್ಲಿ ಸ್ಪೆಷಲೈಸ್ಡ್ ಆಗಿದ್ರು. ಜೊತೆಗೆ ಮೆಸೊಪೊಟೋಮಿಯಾ ಜೊತೆಗೆ ಎಕ್ಸ್ಟೆನ್ಸಿವ್ ಟ್ರೇಡಿಂಗ್ ಕೂಡ ಇತ್ತು ಅಂತ ಹೇಳಿ ಸಿಕ್ಕಿದೆ. ಅದಕ್ಕೆ ಎಕ್ಸಾಂಪಲ್ಸ್ ಏನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಈ ಸೀಲ್ಸ್ಗಳೇನಿತ್ತು ಅಂದರೆ ಟ್ರೇಡಿಂಗ್ ಮಾಡ್ತಿದ್ವಿ ಅಂತ ಸೀಲ್ಸ್ಗಳೇನಿತ್ತು ಮತ್ತು ಬೀಡ್ ಫ್ಯಾಕ್ಟ್ರಿ ಏನಿದೆ ಅದು ಲೋಥಾಲ್ ಸೈಟಲ್ಲಿ ಸಿಕ್ಕಿದೆ. ಸೊ ಎಕ್ಸಾಮಲ್ಲಿ ನಿಮಗೆ ಬೀಡ್ ಫ್ಯಾಕ್ಟ್ರಿ ಬಗ್ಗೆ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಬೀಡ್ ಫ್ಯಾಕ್ಟ್ರಿ ಅಂತ ಕೇಳಿದ್ರೆ ಅಲ್ಲಿ ನೀವು ಲೋಥಾಲ್ ಸೈಟಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳಬೇಕಾಗುತ್ತೆ. ಜೊತೆಗೆ ಮೆಸೊಪೊಟೋಮಿಯಾ ಜೊತೆಗೆ ಟ್ರೇಡಿಂಗ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಸೀಲ್ ಇರೋದಿಲ್ಲಿ ಲೋಥಾಲಲ್ಲಿ. ನೆಕ್ಸ್ಟು ಸ್ಕ್ರಿಪ್ಟ್ಸ್ ಮತ್ತು ಸೀಲ್ಸ್ ಬಗ್ಗೆ ಹೇಳಿದ್ದಾರೆ. ಅನ್ಡೆಸಿಫರ್ಡ್ ಪಿಕ್ಟೋಗ್ರಫಿಕ್ ಸ್ಕ್ರಿಪ್ಟ್, ಸೀಲ್ಸ್ ಡಿಪಿಕ್ಟಿಂಗ್ ಅನಿಮಲ್ಸ್ ಆ್ಯಂಡ್ ರಿಲಿಜಿಯಸ್ ಸಿಂಬಲ್ಸ್. ಸೊ ಇಲ್ಲಿ ಸೀಲ್ಸ್ಗಳ ಮೇಲೆ ಯಾವುದೆಲ್ಲ ಅನಿಮಲ್ಸ್ಗಳನ್ನ ನಾವು ನೋಡ್ಬೋದು ಅಂತ ಹೇಳಿದ್ರೆ, ಯೂನಿಕಾರ್ನ್ ಮತ್ತು ಹಂಪಡ್ ಬುಲ್ ಎರಡನ್ನ ನೋಡ್ಬೋದು, ನೆನ್ಪಿಟ್ಕೊಳ್ಳಿ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟು ಸೋಷಿಯಲ್ ಸ್ಟ್ರಕ್ಚರ್. ಅವ್ರದ್ದು ಸೋಷಿಯಲ್ ಸ್ಟ್ರಕ್ಚರ್ ಹೆಂಗಿತ್ತು ಅಂತ ಹೇಳಿದ್ರೆ, ಸ್ಟ್ಯಾಂಡರ್ಡೈಸ್ಡ್ ವೆಯ್ಟ್ ಮತ್ತು ಮೆಷರ್ಸ್ನ ಯೂಸ್ ಮಾಡ್ತಾಯಿದ್ರು. ಆರ್ಟಿಫ್ಯಾಕ್ಟ್ಸ್ಗಳನ್ನ ಕೂಡ ಯೂಸ್ ಮಾಡ್ತಾಯಿದ್ರು, ವಿಚ್ ಇಂಡಿಕೇಟಿಂಗ್ ಅ ಕಾಂಪ್ಲೆಕ್ಸ್ ಸೊಸೈಟಿ. ಆರ್ಟಿಫ್ಯಾಕ್ಟ್ಸ್ಗಳು ಕಾಂಪ್ಲೆಕ್ಸ್ ಸೊಸೈಟಿನ ಇಂಡಿಕೇಟ್ ಮಾಡ್ತಿತ್ತು. ಸೊ ನೆಕ್ಸ್ಟು ರಿಲಿಜಿಯಸ್ ಮತ್ತು ಬರಿಯಲ್ ಪ್ರಾಕ್ಟೀಸಸ್ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಸೀಲ್ಡ್ ವಿತ್ ರಿಲಿಜಿಯಸ್ ಸಿಂಬಲ್ಸ್. ಸೊ ನಾವಿಲ್ಲೂ ಕೂಡ ನೋಡಿದ್ವಿ, ರಿಲಿಜಿಯಸ್ ಸಿಂಬಲ್ಸ್ಗಳನ್ನ ಸೀಲ್ಸ್ ಮೇಲೆ ಯೂಸ್ ಮಾಡ್ತಿದ್ವಿ ಅಂತ, ಕರೆಕ್ಟ್ ಅಲ್ವಾ? ಸೊ ಅದೇ ಥರ ವೇರಿಯಸ್ ಬರಿಯಲ್ ಮೆಥಡ್ಸ್ ಇನ್ಕ್ಲೂಡಿಂಗ್ ಎಕ್ಸ್ಟೆಂಡೆಡ್ ಬರಿಯಲ್ಸ್, ಎವಿಡೆನ್ಸ್ ಆಫ್ ಸಿಮೆಂಟರೀಸ್. ಸೊ ಸಿಮೆಂಟರೀಸ್ ಎವಿಡೆನ್ಸ್ ಕೂಡ ಇತ್ತು ಅಂತ ಹೇಳಿದ್ದಾರೆ. ಸೀಲ್ಸ್ ವಿತ್ ಯೋಗಿಕ್ ಫಿಗರ್. ಒಂದು ಸೀಲಲ್ಲಿ ಯೋಗಿಕ್ ಫಿಗರ್ ಇದೆ, ಯೋಗಿಕ್ ಫಿಗರ್ಸ್ ಅಂತ ಅದು ರಿಲಿಜಿಯಸ್ ರೆಪ್ರೆಸೆಂಟೇಷನ್ನು. ಜೊತೆಗೆ ಸಿಮೆಂಟರಿ R34 ಕೂಡ ಇದೆ. ಅದು ಎಲ್ಲಿ ಸಿಕ್ಕಿರೋದು ನಮಗೆ ಹರಪ್ಪ ಸೈಟಲ್ಲಿ. ನೆಕ್ಸ್ಟು ಟೆಕ್ನಾಲಜಿಕಲ್ ಆ್ಯಂಡ್ ಸೈಂಟಿಫಿಕ್ ನಾಲೆಡ್ಜ್. ಅವ್ರದ್ದು ಟೆಕ್ನಾಲಜಿಕಲ್ ಮತ್ತು ಸೈಂಟಿಫಿಕ್ ನಾಲೆಡ್ಜ್ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಮೆಟಲ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ರು. ಯಾವ್ಯಾವ ಥರ ಮೆಟಲ್ಸು? ಕೆಲವ್ರಿಗೆ ಬರೀ ಕಾಪರು ಅಥವಾ ಬ್ರಾನ್ಸ್ ಎರಡೇ ಗೊತ್ತಿರುತ್ತೆ, ಹೌದಲ್ವಾ? ಬಟ್ ಕಾಪರು, ಬ್ರಾನ್ಸು, ಲೆಡ್ಡು ಮತ್ತು ಟಿನ್ಗಳನ್ನ ಯೂಸ್ ಮಾಡ್ತಾಯಿದ್ರು. ವೆಯ್ಟ್ಸ್ ಮತ್ತು ಮೆಷರ್ಸ್ನ ಯೂಸ್ ಮಾಡ್ತಿದ್ವಿ ಅಂತ ನಾವು ಮುಂಚೆಯಿಂದನೂ ಓದ್ಕೊಂಡ್ಬಂದಿದ್ದೀವಿ. ಮೆಟಲ್ ಆರ್ಟಿಫ್ಯಾಕ್ಟ್ಸ್ಗಳನ್ನ ಯೂಸ್ ಮಾಡ್ತಿದ್ರು, ಓಕೆನಾ? ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಸೈಟ್ಸ್ಗಳು ಮತ್ತು ಅದ್ರ ಡಿಸ್ಕವರೀಸ್ಗಳನ್ನ ನೋಡ್ಕೊಂಡ್ರೆ, ಮೊದಲಿಗೆ ಮಹೆಂಜೊದಾರೋ. ನಾವು ಇಂದಿನ ಸ್ಲೈಡಲ್ಲಿ ನೋಡ್ಕೊಂಡ್ವಿ, ಮಹೆಂಜೊದಾರೋದಲ್ಲಿ ನಾವು ಗ್ರೇಟ್ ಬಾತ್ನ ನೋಡಿದ್ವಿ ಅಂತ. ಅದ್ರ ಜೊತೆಗೆ ಗ್ರೈನರಿ ಕೂಡ ಇತ್ತು, ಹೌದಲ್ವಾ? ಅದನ್ನು ಬಿಟ್ಟು, ಎರಡನ್ನ ಬಿಟ್ಟು ಬೇರೆ ಯಾವುದೆಲ್ಲ ಇದೆ ಅಂತ ಹೇಳಿದ್ರೆ, ಗ್ರೇಟ್ ಬಾತ್, ಗ್ರೇನರಿ ನೋಡ್ಕೊಂಡಿದ್ದೀವಿ. ಜೊತೆಯಲ್ಲಿ ಅಸೆಂಬ್ಲಿ ಹಾಲ್, ಎಕ್ಸ್ಟೆನ್ಸಿವ್ ಡ್ರೈನೇಜ್ ಸಿಸ್ಟಮ್ ಕೂಡ ಇತ್ತು. ನೆಕ್ಸ್ಟು ಹರಪ್ಪಾದಲ್ಲಿ ಗ್ರೇನರೀಸ್ ಇತ್ತು, ಸಿಮೆಂಟರಿ R37, ವರ್ಕರ್ಸ್ ಕ್ವಾರ್ಟರ್ಸ್ ಇತ್ತು, ಮತ್ತು ಬೀಡ್ ಮೇಕಿಂಗ್ ವರ್ಕ್ಶಾಪ್ ಕೂಡ ಇತ್ತು. ಬೀಡ್ ಮೇಕಿಂಗ್ ಫ್ಯಾಕ್ಟ್ರಿಯಲ್ಲಿತ್ತು ಲೋಥಾಲು, ಅದೇ ಬೀಡ್ ಮೇಕಿಂಗ್ ವರ್ಕ್ಶಾಪಲ್ಲಿತ್ತು ಹರಪ್ಪ. ನೆಕ್ಸ್ಟು ಧೋಲವೀರದಲ್ಲಿ ವಾಟರ್ ರಿಸರ್ವೈಯರ್ ಇತ್ತು, ಸ್ಟೆಪ್ ವೆಲ್ಸ್ ಇತ್ತು, ದೊಡ್ಡದಾದಂತಹ ಸ್ಟೇಡಿಯಂ ಲೈಕ್ ಸ್ಟ್ರಕ್ಚರ್ ಕೂಡ ಇತ್ತು, ಮತ್ತು ಸೊಫಿಸ್ಟಿಕೇಟೆಡ್ ಅರ್ಬನ್ ಪ್ಲಾನಿಂಗ್ ಕೂಡ ಇತ್ತು. ನೆಕ್ಸ್ಟು ಲೋಥಾಲಲ್ಲಿ ಆವಾಗಲೇ ನೋಡ್ಕೊಂಡಿರ್ತಾರ ಬೀಟ್ ಫ್ಯಾಕ್ಟ್ರಿ ಇದೆ, ಜೊತೆಗೆ ಡಾಕ್ಯಾರ್ಡ್ ಇದೆ, ಎವಿಡೆನ್ಸ್ ಆಫ್ ರೈಸ್ ಕಲ್ಟಿವೇಷನ್, ಫೈರ್ ಆಲ್ಟರ್ಸ್ ಕೂಡ ಇತ್ತು. ಕಾಲಿಬಂಗನ್ ಇರೋದು ರಾಜಸ್ಥಾನಲ್ಲಿ. ಸೊ ಇದರಲ್ಲಿ ಫೈರ್ ಆಲ್ಟರ್ಸ್, ಸೊ ನೆನ್ಪಿಟ್ಕೊಳ್ಳಿ, ಲೋಥಲ್ ಮತ್ತು ಕಾಲಿಬಂಗನ್ ಎರಡರಲ್ಲೂ ಕೂಡ ಫೈರ್ ಆಲ್ಟರ್ಸ್ನ ಯೂಸ್ ಮಾಡಿದ್ದಾರೆ. ಎವಿಡೆನ್ಸ್ ಆಫ್ ಅರ್ಲಿ ಪ್ಲಫಿಂಗ್, ಓಕೆನಾ? ಜೊತೆಗೆ ಫೋರ್ಟಿಫೈಡ್ ಸಿಟಿಡನ್ ಕೂಡ ಇತ್ತು ಕಾಲಿಬಂಗನ್ನಲ್ಲಿ. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮೇಲೆ ಇದೆ. ಕ್ವಶನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಿದೆ ಅಂತ ಹೇಳಿದ್ರೆ, ರಿಸರ್ಚ್ ಆ್ಯಂಡ್ ಸ್ಕಾಲರ್ಸ್ ಆ್ಯಂಡ್ ರಿಸೋರ್ಸಸ್ ಮೇಲೆ. ಸೊ ಇದರಲ್ಲಿ ಕ್ವಶನ್ ಏನು ಕೇಳಿದ್ದಾರೆ, ಹೂ ಒಪಿನಿಯಡ್ ದಟ್ ಇಂಡಸ್ ವ್ಯಾಲಿ ಸಿಟಿ ರಿಸೀವ್ಡ್ ಗೋಲ್ಡ್ ಫ್ರಮ್ ಕೋಲಾರ್ ಆ್ಯಂಡ್ ಹಟ್ಟಿ ಗೋಲ್ಡ್ ಮೈನ್ಸ್. ಸೊ ಯಾರು ಇಂಡಸ್ ವ್ಯಾಲಿ ಸಿಟಿಗೆ ಕೋಲಾರು ಮತ್ತು ಹಟ್ಟಿ ಗೋಲ್ಡ್ ಮೈನ್ಸಿಂದ ಗೋಲ್ಡ್ ಸಪ್ಲೈ ಹೋಗ್ತಾ ಇತ್ತು ಅಂತ ಹೇಳಿದ್ಬಿಟ್ಟು ಅವ್ರ ಒಪಿನಿಯನ್ನ ಹೇಳಿದ್ರು. ಸೊ ಆನ್ಸರ್ ಬಂದ್ಬಿಟ್ಟು SR ರಾವ್ ಅವರು. ಆ್ಯಕ್ಚುಲಿ ಈ ಒಂದು ಕ್ವಶನ್ನ ಏನಕ್ಕೆ ಕೇಳಿದ್ರು ಅಂತ ಹೇಳಿದ್ರೆ, ಇವರು ಮೊದಲಿಗೆ
SR ರಾವ್ ಅನ್ನೋರು ಕರ್ನಾಟಕದವರು. ಅದ್ರ ಜೊತೆಗೆ ಈ ಎಕ್ಸಾಮ್ ಬಂದಾಗ ಅವರು ತೀರ್ಕೊಂಡಿರ್ತಾರೆ. ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ನ ಕೇಳಿದ್ರು. ಮೊದಲಿಗೆ SR ರಾವ್ ಅವ್ರ ಬಗ್ಗೆ ನೋಡ್ಕೊಳ್ಳೋಣ. ಈಸ್ ಫಸ್ಟ್ ಆಫ್ ಆಲ್ ವೆಲ್ ನೋನ್ ಇಂಡಿಯನ್ ಆರ್ಕಿಯಾಲಜಿಸ್ಟ್. ಸೊ ಇವ್ರದ್ದು ಫುಲ್ ನೇಮ್ ಬಂದ್ಬಿಟ್ಟು ಶಿಕಾರಿಪುರ ರಂಗನಾಥ ರಾವ್. ಇವರು ಕರ್ನಾಟಕದವರೇನೆ. ಇವ್ರದ್ದು ಆಲ್ಮೋಸ್ಟ್ ಕಾಂಟ್ರಿಬ್ಯೂಷನ್ ಬಂದ್ಬಿಟ್ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಸ್ಟಡಿ ಮಾಡೋದ್ರ ಮೇಲೆನೆ ಕಳೆದಿದ್ದಾರೆ. ಸೊ ಈ ಒಂದು ಕ್ವಶನ್ ಮೂಲಕ ಯಾವ ಸ್ಕಾಲರ್ಸು ಯಾವ ಸೈಟನ್ನು ಡಿಸ್ಕವರ್ ಮಾಡಿದ್ರು ಅಂತ ಹೇಳಿ ನೋಡ್ಕೊಳ್ಳೋಣ. ಮೊದಲಿಗೆ ಸರ್ ಜಾನ್ ಮಾರ್ಷಲ್. ಸರ್ ಜಾನ್ ಮಾರ್ಷಲ್ ಅವರು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಐಡೆಂಟಿಫೈ ಮಾಡಿದಂತಹ ಪರ್ಸನ್ ಆಗಿದ್ದಾರೆ ಅಥವಾ ಸ್ಕಾಲರ್ ಆಗಿದ್ದಾರೆ. ಸೊ ಇವರು ಹರಪ್ಪ ಮತ್ತು ಮೊಹೆಂಜೊದಾರೋ ಎಕ್ಸ್ಕವೇಷನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಡೈರೆಕ್ಷನ್ ಕೊಟ್ಟಂತಹ ವ್ಯಕ್ತಿ ಆಗಿದ್ದಾರೆ. ನಂತರ RD ಬ್ಯಾನರ್ಜಿ. ಸೊ RD ಬ್ಯಾನರ್ಜಿ ಅವರು ಮೊಹೆಂಜೊದಾರೋ ಸೈಟನ್ನು ಐಡೆಂಟಿಫೈ ಮಾಡಿದ್ದಾರೆ. ಏನೇನು ಫೋಕಸ್ ಮಾಡಿದ್ರು, ಅಲ್ಲಿ ಏನೇನು ಡಿಸ್ಕವರ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಅರ್ಬನ್ ಪ್ಲಾನಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್. ಸೊ RD ಬ್ಯಾನರ್ಜಿ ಅವರು ಮೊಹೆಂಜೊದಾರೋ, ಸರ್ ಜಾನ್ ಮಾರ್ಷಲ್ ಅವರು ಯಾವುದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಐಡೆಂಟಿಫೈ ಮಾಡಿದ್ರು. ನಂತರ SR ರಾವ್ ಅವರು. SR ರಾವ್ ಅವ್ರ ಬಗ್ಗೆ ಆಲ್ರೆಡಿ ತಿಳ್ಕೊಂಡ್ವಿ. ಇವರು ಕರ್ನಾಟಕದವರು. ಇವರು ಏನನ್ನ ಡಿಸ್ಕವರ್ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬ ಹರಪ್ಪನ್ ಸೈಟ್ಸ್ಗಳನ್ನ ಇವರು ಡಿಸ್ಕವರಿ ಮಾಡ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಪೋರ್ಟ್ ಸಿಟಿ ಲೋಥಾಲ್, ಅದನ್ನು ಕೂಡ ಇವರು ಡಿಸ್ಕವರಿ ಮಾಡ್ತಾರೆ. ಜೊತೆಯಲ್ಲಿ ಬೆಟ್ ದ್ವಾರಕಾ ಇನ್ ಗುಜರಾತ್ ರೀಜನಲ್ಲಿರುವಂತಹ ಬೆಟ್ ದ್ವಾರಕಾ ಎಕ್ಸ್ಕವೇಷನ್ ಕೂಡ ಮಾಡ್ತಾರೆ. ಜೊತೆಯಲ್ಲಿ ತುಂಬ ಎಕ್ಸ್ಕವೇಷನ್ನ ಲೋಥಾಲ್ ಸಿಟಿಯಲ್ಲಿ ಕೂಡ ಮಾಡಿದ್ದಾರೆ. ಇವ್ರದ್ದು ಸ್ಪೆಷಲ್ ಫೋಕಸ್ ಏನು ಅಂತ ಹೇಳಿದ್ರೆ ಮ್ಯಾರಿಟೈಮ್ ಆರ್ಕಿಟೆಕ್ಚರ್ ಮತ್ತು ಟ್ರೇಡ್ ನೆಟ್ವರ್ಕ್. ನೆಕ್ಸ್ಟು ವಸಂತ್ ಶಿಂದೆ ಅವರು. ವಸಂತ್ ಶಿಂದೆ ಅವರು ಗುಜರಾತಲ್ಲಿ ಹರಪ್ಪನ್ ಸೈಟ್ಸ್ಗಳನ್ನ ಎಕ್ಸ್ಕವೇಟ್ ಮಾಡಿದ್ದಾರೆ. ಅದರಲ್ಲಿ ಅವರು ಐಡೆಂಟಿಫೈ ಮಾಡಿರುವಂಥದ್ದು ರಾಖಿಗರಿ. ಸೊ ಅಲ್ಲಿ ಅವ್ರದ್ದು ಡಿಸ್ಕವರಿ ಮಾಡಿರೋದು ಫೋಕಸಸ್ ಏನು ಅಂತ ಹೇಳಿದ್ರೆ ಬರಿಯಲ್ ಪ್ರಾಕ್ಟೀಸಸ್ ಮತ್ತು ಆರ್ಟಿಫ್ಯಾಕ್ಟ್ಸ್ ಮೇಲೆ. ನಂತರ ಬಿ ಬಿ ಲಾಲ್ ಅವರು ಕಾಲಿಬಂಗನಲ್ಲಿ ಎಕ್ಸ್ಕವೇಷನ್ಸ್ ಮಾಡ್ತಾರೆ. ಅದರ ಜೊತೆಗೆ ಬೇರೆ ಬೇರೆಯ ಇಂಡಸ್ ವ್ಯಾಲಿ ಸೈಟ್ಸ್ಗಳನ್ನು ಕೂಡ ಎಕ್ಸ್ಕವೇಟ್ ಮಾಡಿದ್ದಾರೆ. ಇದರಲ್ಲಿ ಫೈರ್ ಹಂಟರ್ಸ್ ಮತ್ತು ರಿಚುವಲ್ ಪ್ರಾಕ್ಟೀಸಸ್ದು ಇವ್ರದ್ದು ಮೇಜರ್ ಡಿಸ್ಕವರೀಸ್ ಆಗಿದೆ. ನೆಕ್ಸ್ಟು ಎ ಸುಂದರ ಅವರು ಮೆಗ್ಯಾಲಿಥಿಕ್ ಕಲ್ಚರ್ನ ಸ್ಟಡಿ ಮಾಡಿದ್ದಾರೆ. ಜೊತೆಯಲ್ಲಿ ಕರ್ನಾಟಕದ ಪ್ರೀ ಹಿಸ್ಟ್ರಿಯನ್ನು ಕೂಡ ಸ್ಟಡಿ ಮಾಡಿದ್ದಾರೆ. ಇವ್ರದ್ದು ಮೇಜರ್ ಫೋಕಸ್ ಏನು ಅಂತ ಹೇಳಿದ್ರೆ ಆಲ್ರೆಡಿ ಗೊತ್ತಿರೋ ಥರ ಮೆಗ್ಯಾಲಿಥಿಕ್ ಬರಿಯಲ್ಸ್ಗಳು, ಮೆಗ್ಯಾಲಿಥಿಕ್ ಕಲ್ಚರ್ನ ಸ್ಟಡಿ ಮಾಡಿರೋದು. ನೆಕ್ಸ್ಟು KM ಸುರೇಶ್. ಇವರು ಏನ್ಷಿಯಂಟ್ ಇಂಡಿಯನ್ ಆರ್ಟ್ ಮತ್ತು ಆರ್ಕಿಟೆಕ್ಚರ್ನ ರಿಸರ್ಚ್ ಮಾಡಿದ್ರು. ಅದ್ರ ಪ್ರಕಾರ ಕರ್ನಾಟಕದ ಹರಪ್ಪನ್ ಆರ್ಟಿಫ್ಯಾಕ್ಟ್ಸ್ಗಳು ಕರ್ನಾಟಕದಲ್ಲಿ ಎಲ್ಲಿದೆ ಅನ್ನೋದನ್ನು ಡಾಕ್ಯುಮೆಂಟೇಷನ್ ಮಾಡಿ ಪ್ರಿಸರ್ವೇಷನ್ಸ್ ಕೂಡ ಮಾಡಿದ್ದಾರೆ. ಸೊ ಇದರಲ್ಲಿ ನೆನ್ಪಿಟ್ಕೊಳ್ಳಿ, KM ಸುರೇಶ್ ಅವ್ರನ್ನ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಇದು ಕರ್ನಾಟಕಕ್ಕೆ ಸೇರಿರೋದು. ಜೊತೆಯಲ್ಲಿ ಸುಂದರ ಅವರನ್ನು ಕೂಡ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಕ್ವಶನ್ ಬಂದ್ಬಿಟ್ಟು ಟ್ರೇಡ್ ಕನೆಕ್ಷನ್ ಮೇಲಿರೋದ್ರಿಂದ ನಾವು ಟ್ರೇಡ್ ಕನೆಕ್ಷನ್ಸ್ ಯಾವ್ಯಾವ್ದ್ರ ಜೊತೆ ಇತ್ತು ಇಂಡಸ್ ಸಿವಿಲೈಸೇಷನ್ಗೆ ಅಂತ ನೋಡ್ಕೊಳ್ಳೋಣ. ಇಂಡಸ್ ರೀಜನ್ಗೆ ಬೇರೆ ಬೇರೆ ಪ್ಲೇಸಸ್ಸಲ್ಲಿ ಯಾವುದ್ರ ಜೊತೆ ಟ್ರೇಡ್ ಕನೆಕ್ಷನ್ ಇತ್ತು ಅಂತ ಹೇಳಿದ್ರೆ ಮೆಸೊಪೊಟೋಮಿಯಾ ಅಂದರೆ ಇವಾಗಿನ ಇರಾಕ್, ಸೆಂಟ್ರಲ್ ಏಷ್ಯಾ, ಒಮ್ಯಾನ್ ಮತ್ತು ಬರೈನಲ್ಲಿ ಕೂಡ ಟ್ರೇಡ್ ಕನೆಕ್ಷನ್ಸ್ ಇತ್ತು. ಸೊ 4 ಹೇಳಿದ್ದಾರೆ: ಮೆಸೊಪೊಟೋಮಿಯಾ, ಸೆಂಟ್ರಲ್ ಏಷ್ಯಾ, ಒಮ್ಯಾನ್ ಮತ್ತು ಬರೈನ್. ಮತ್ತು ಕೀ ಟ್ರೇಡ್ ಗೂಡ್ಸ್ ಯಾವ್ದ್ಯಾವುದು ಅಂತ ಹೇಳಿದ್ರೆ ಯಾವುದನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ರು ಅಂತ ಹೇಳಿದ್ರೆ ಬೀಡ್ಸ್, ಟೆಕ್ಸ್ಟೈಲ್ಸ್, ಕಾಟನ್ ಟೆಕ್ಸ್ಟೈಲು, ಪಾಟ್ರಿ ಮತ್ತು ಮೆಟಲ್ ಗೂಡ್ಸ್ನ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಟ್ರೇಡಿಂಗ್ ಆಗ್ತಿದೆ, ಎಕ್ಸ್ಪೋರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಇಂಪೋರ್ಟ್ ಕೂಡ ನಡೀತಾ ಇರುತ್ತೆ. ಅದರಲ್ಲಿ ಯಾವ್ದ್ಯಾವ್ದನ್ನ ಇಂಪೋರ್ಟ್ ಮಾಡ್ಕೋತಾ ಇದ್ರು ಅಂತ ಹೇಳಿದ್ರೆ ಪ್ರಿಷಿಯಸ್ ಸ್ಟೋನ್ಸ್ಗಳು, ಲಕ್ಸುರಿ ಐಟಮ್ಸು ಮತ್ತು ಮೆಟಲ್ಸ್ ಅಂದರೆ ಟಿನ್ನು ಮತ್ತು ಸಿಲ್ವರ್ಗಳನ್ನ ಇಂಪೋರ್ಟ್ ಮಾಡ್ಕೋತಾ ಇದ್ರು. ನೆಕ್ಸ್ಟು ಇದೇ ರೀತಿಯಾದಂತಹ ಮೇಜರ್ ರಿಸೋರ್ಸಸ್ಗಳನ್ನ ಎಲ್ಲಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ರು ನೋಡೋಣ. ಮೊದಲಿಗೆ ಗೋಲ್ಡನ್ನು ನೋಡಿಕೊಂಡ್ರೆ ಗೋಲ್ಡನ್ನು ಕೋಲಾರ್ ಮತ್ತು ಹಟ್ಟಿ ಮೈನ್ಸಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ರು. ಹಟ್ಟಿ ಮೈನ್ಸ್ ಇರೋದು ರಾಯಚೂರಲ್ಲಿ, ಕರ್ನಾಟಕದಲ್ಲಿ. ಎರಡೂ ಕೂಡ ಕೋಲಾರ್ ಮತ್ತು ಹಟ್ಟಿ ಮೈನ್ಸ್ ಎರಡೂ ಕೂಡ ಕರ್ನಾಟಕದಲ್ಲಿದೆ. ನೆಕ್ಸ್ಟು ಕಾಪರ್ನ ರಾಜಸ್ಥಾನದಿಂದ ಇಂಪೋರ್ಟ್ ಮಾಡ್ಕೋತಿದ್ರು. ಭಾರತದಲ್ಲಿ ಬೇರೆ ದೇಶನ ನೋಡಿಕೊಂಡ್ರೆ ಒಮನ್ನಿಂದ ಇಂಪೋರ್ಟ್ ಮಾಡ್ತಾ ಇದ್ರು. ನೆಕ್ಸ್ಟು ಲ್ಯಾಪಿಸ್ ಲಜೂಲಿ ಅನ್ನೋದನ್ನು ಆಫ್ಘಾನಿಸ್ತಾನಲ್ಲಿರುವಂತಹ ಬದಕ್ಷನ್ ಅನ್ನುವಂತಹ ಪ್ಲೇಸಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ರು. ನೆಕ್ಸ್ಟು ಲ್ಯಾಪಿಸ್ ಲಜೂಲಿನ ಯಾಕೆ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಆರ್ನಮೆಂಟ್ಸ್ಗಳನ್ನ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ರು. ಅದಾದಮೇಲೆ ಟರ್ಕಾಯ್ಸ್ ಅನ್ನೋದು ಒಂದು ಬ್ಲೂ ಮತ್ತು ಗ್ರೀನ್ ಶೇಡಲ್ಲಿರುವಂತಹ ಸ್ಟೋನು. ಸೊ ಇದು ಒಪೇಕ್ ಇದೆ. ಇದನ್ನು ಇಲ್ಲಿಂದ ತೊಗೊಂಬರ್ತಾ ಇದ್ರು ಅಂತ ಹೇಳಿದ್ರೆ ಇರಾನಿಂದ.
ಕಾರ್ನೆಲಿಯನ್ನ ಗುಜರಾತಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ರು. ಇದೆರಡನ್ನೂ ಕೂಡ ಯೂಶಲಿ ಬೀಡ್ಸ್ಗಳನ್ನ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ರು ಮತ್ತು ಆರ್ನಮೆಂಟಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ರು. ನೆಕ್ಸ್ಟು ಶೆಲ್ಸ್ ಅಂದಿದ ಕೂಡಲೇ ನಮಗೆ ಗೊತ್ತಾಗುತ್ತೆ ಕೋಸ್ಟಲ್ ಟ್ರೇಡ್ ಕನೆಕ್ಷನ್ಸ್ ಇರುತ್ತೆ ಅಂತ. ಸೊ ಹಾಗಾಗಿ ಇದು ಕೋಸ್ಟಲ್ ಟ್ರೇಡನ್ನು ಇಂಡಿಕೇಟ್ ಮಾಡುತ್ತೆ. ಜೊತೆಗೆ ಇದನ್ನು ಎಲ್ಲಿಂದ ತೊಗೊಂಬರ್ತಿದ್ರು ಅಂತ ಹೇಳಿದ್ರೆ ಗುಜರಾತಿಂದ. ಸೊ ಎಲ್ರಿಗೂ ಗೊತ್ತು ಗುಜರಾತ್ ಕೋಸ್ಟಲ್ ಏರಿಯಾದಲ್ಲಿರೋದ್ರಿಂದ ಗುಜರಾತಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ರು. ಗುಜರಾತು ತುಂಬ ನಿಯರ್ ಪ್ಲೇಸಸ್ ಆಗಿರೋದ್ರಿಂದ ಅಲ್ಲಿಂದ ಇಂಪೋರ್ಟ್ ಮಾಡ್ಕೋತಿದ್ರು. ನೆಕ್ಸ್ಟು ಟಿಂಬರ್ಸ್ಗಳನ್ನ ಯೂಶಲಿ ಕನ್ಸ್ಟ್ರಕ್ಷನ್ ಪರ್ಪಸ್ಗೋಸ್ಕರ ಅಥವಾ ಆರ್ಟಿಫ್ಯಾಕ್ಟ್ಸ್ಗಳನ್ನ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಿದ್ರು. ಇದನ್ನು ಹಿಮಾಲಯನ್ ರೀಜನ್ನಿಂದ ಇಂಪೋರ್ಟ್ ಮಾಡ್ತಾಯಿದ್ರು. ಅದ್ರ ನಂತರ ಕಾಟನ್ ಮತ್ತು ಟಿನ್ ಬಗ್ಗೆ ನೋಡಿಕೊಂಡ್ರೆ ಕಾಟನ್ನ ಇಂಡಿಯಾಯಿಂದನೇ ಇಂಪೋರ್ಟ್ ಮಾಡ್ಕೋತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಫಸ್ಟು ಕಾಟನ್ನ ಕಲ್ಟಿವೇಷನ್ ಮಾಡಿದ್ದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅವರು. ನಂತರ ನೋಡಿಕೊಂಡ್ರೆ ಟಿನ್ನನ್ನು ಸೆಂಟ್ರಲ್ ಏಷ್ಯಾ ಮತ್ತು ಅಫ್ಘಾನಿಸ್ತಾನಿಂದ ತೊಗೊಂಡ್ಬರ್ತಾ ಇದ್ರು. ಯೂಶಲಿ ಟಿನ್ನನ್ನು ಬ್ರಾನ್ಸ್ ಪ್ರಿಪೇರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ರು. ಬರೀ ಟಿನ್ನಷ್ಟೇ ಯೂಸ್ ಮಾಡ್ತಾ ಇರಲಿಲ್ಲ ಬ್ರಾನ್ಸ್ನ ಪ್ರಿಪೇರ್ ಮಾಡೋದಕ್ಕೆ. ಟಿನ್ ಜೊತೆಗೆ ಕಾಪರ್ನ ಮಿಕ್ಸ್ ಮಾಡಿಬಿಟ್ಟು ಬ್ರಾನ್ಸ್ನ ಪ್ರಿಪೇರ್ ಮಾಡ್ತಾ ಇದ್ರು. ನೆಕ್ಸ್ಟು ಸಿಲ್ವರ್ ಕೂಡ ಪ್ರೀಶಿಯಸ್ ಮೆಟಲ್. ಸೊ ಸಿಲ್ವರ್ನ ಎಲ್ಲಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ರು ಅಂದರೆ ಅಫ್ಘಾನಿಸ್ತಾನ್ ಮತ್ತು ಇರಾನಿಂದ ಇಂಪೋರ್ಟ್ ಮಾಡ್ಕೋತಿದ್ರು. ನೆಕ್ಸ್ಟು ಸೆಮಿ ಪ್ರೀಶಿಯಸ್ ಸ್ಟೋನ್ಸ್ಗಳನ್ನ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ನಿಯರ್ ಬೈ ಇರುವಂತಹ ಪ್ಲೇಸಸ್ಸಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ರು. ಸೆಮಿ ಪ್ರೀಶಿಯಸ್ ಸ್ಟೋನ್ ಅಂತ ಹೇಳಿದ್ರೆ ಅಗ್ಯಾಟೆ, ಜಾಸ್ಪರ್ ಮತ್ತು ಸ್ಟಿಯಾಟೈಟ್ ಈ ಥರ ಇರುವಂತಹ ಪ್ರೀಶಿಯಸ್ ಸ್ಟೋನ್ಗಳನ್ನ ಸೆಮಿ ಪ್ರೀಶಿಯಸ್ ಸ್ಟೋನ್ ಅಂತ ಹೇಳಿ ಕರಿತೀವಿ. ಇದಿಷ್ಟು ನಮಗೆ ಇಂಡಸ್ ವ್ಯಾಲಿ ಬಗ್ಗೆ ಮತ್ತು ಇಂಡಸ್ ವ್ಯಾಲಿ ಟ್ರೇಡಿಂಗ್ ಆಗಿರ್ಬೋದು ಅಥವಾ ಅಲ್ಲಿ ಸಿಸ್ಟಮ್ ಹೇಗಿತ್ತು ಮತ್ತು ಸೈಟ್ಗಳ ಡೀಟೇಲ್ಸು. ಸೊ ಒಂದು ಕಂಪ್ಲೀಟ್ ಕಾನ್ಸೆಪ್ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮೇಲೆ ನೋಡ್ಕೊಂಡಾಯಿತು. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನಮಗೆ ಬುದ್ಧಿಸಮ್ ಮೇಲಿದೆ. ಸೊ ಬುದ್ಧಿಸಮ್ ಮೇಲೆ ಯಾವ ಥರ ಕ್ವಶನ್ ಕೇಳಿದ್ದಾರೆ ಅಂತ ನೋಡ್ಕೊಳ್ಳೋಣ. ಅದರಲ್ಲೂ ಬುದ್ಧಿಸಮಲ್ಲಿರುವಂತಹ ಮಹಾಯಾನ ಮತ್ತು ಹೀನಯಾನ ಬುದ್ಧಿಸಮ್ ಬಗ್ಗೆ ಕೇಳಿದ್ದಾರೆ ಕಾನ್ಸೆಪ್ಟ್. ಸೊ ಏನು? ಐಡೆಂಟಿಫೈ ದ ಫೀಚರ್ ದಟ್ ಡಿಸ್ಟಿಂಗ್ವಿಶ್ ಮಹಾಯಾನ ಫ್ರಮ್ ಹೀನಯಾನ ಬುದ್ಧಿಸಮ್ ಫ್ರಮ್ ದ ಫಾಲೋಯಿಂಗ್ ಲಿಸ್ಟ್. ಸೊ ಹೀನಯಾನ ಬುದ್ಧಿಸಮ್ ಮತ್ತು ಮಹಾಯಾನ ಬುದ್ಧಿಸಮ್ ಎರಡು ಥರ ಬುದ್ಧಿಸಮ್ಮು ನಮಗೆ ಬುದ್ಧಿಸಮ್ ಟೈಮಲ್ಲಿ ಇತ್ತು. ಸೊ ಅದು ಎರಡಕ್ಕೂ ಇರೋ ಡಿಫ್ರೆನ್ಸ್ ಏನು, ಡಿಸ್ಟಿಂಗ್ವಿಶ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸ್ ಬಂದುಬಿಟ್ಟು ಬುದ್ಧ ಸ್ಟ್ಯಾಚ್ಯೂ, ಸ್ತೂಪಾಸ್, ಚೈತ್ಯಾಸ್, ಸಾಂಸ್ಕ್ರಿಟ್ ಟೆಕ್ಸ್ಟ್ ಅಂತ ಇದೆ. ಸೊ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ 1, 2, 3 and 4, 1 and 4 ಓನ್ಲಿ, 1, 3 and 4, 1 ಓನ್ಲಿ ಅಂತ ಇದೆ. ಆ್ಯಕ್ಚುಲಿ ಬುದ್ಧ ಸ್ಟ್ಯಾಚ್ಯೂ ಬಂದಿದ್ದು ನಮಗೆ ಮಹಾಯಾನ ಟೈಮಲ್ಲಿ. ಯೂಶಲಿ ಹೀನಯಾನ ಟೈಮ್ ಬಂದುಬಿಟ್ಟು ಅಶೋಕನ್ ಟೈಮು. ಹಾಗಾಗಿ ಅವಾಗ ಬುದ್ಧನ ಸ್ಟ್ಯಾಚ್ಯೂ ರೂಪದಲ್ಲಿ ಪೂಜಿಸ್ತಿರ್ಲಿಲ್ಲ. ಮತ್ತು ನಾವು ತುಂಬ ಎಕ್ಸಾಂಪಲ್ಸ್ಗಳನ್ನ ನೋಡಿದ್ದೀವಿ. ಏನು ಸ್ತೂಪಾಸು ಮತ್ತು ಚೈತ್ಯಾಸ್ ಏನಿದೆ ಅದನ್ನು ಅಶೋಕ ಕಟ್ಟಿಸಿದ್ದ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದು ಎರಡೂ ಕೂಡ ಹೀನಯಾನ ಮತ್ತು ಮಹಾಯಾನ ಎರಡರಲ್ಲೂ ಕಾಮನ್ನು. ಅದೇ ಬುದ್ಧ ಸ್ಟ್ಯಾಚ್ಯೂ ಏನಿದೆ ಅದು ಹೀನಯಾನ ಟೈಮಲ್ಲಿ ಇರಲಿಲ್ಲ. ಸಾಂಸ್ಕ್ರಿಟ್ ಟೆಕ್ಸ್ಟ್ ಏನಿದೆ ಅದು ಕೂಡ ಹೀನಯಾನ ಟೈಮಲ್ಲಿ ಇರಲಿಲ್ಲ. ಯೂಶಲಿ ಆನ್ಸರ್ ಬಂದುಬಿಟ್ಟು ಸೊ 1 ಕೂಡ ಅಲ್ಲ ಮತ್ತು 4 ಕೂಡ ಎರಡರಲ್ಲೂ ಇರಲಿಲ್ಲ ಅಂತ ಹೇಳಿದ್ರೆ ಕಾಮನ್ ಆಗಿರೋದು ಸ್ತೂಪಾಸ್, ಚೈತ್ಯಾಸು. ಸೊ ಆನ್ಸರ್ ಬಂದುಬಿಟ್ಟು 1 and 4 ಓನ್ಲಿ ಆಗುತ್ತೆ. ಸೊ ಇವಾಗ ನಾವು ಬುದ್ಧ ಬಗ್ಗೆ ಮತ್ತು ಮಹಾಯಾನ ಹೀನಯಾನ ಬುದ್ಧಿಸಮ್ ಬಗ್ಗೆ ಕಂಪ್ಲೀಟಾಗಿ ನೋಡ್ಕೊಳ್ತಾ ಹೋಗೋಣ. ಈಗ ಈ ಬುದ್ಧಿಸಮ್ನಲ್ಲಿ ಮಹಾಯಾನ ಬುದ್ಧಿಸಮ್ ಮತ್ತು ಹೀನಯಾನ ಬುದ್ಧಿಸಮ್ ನಮಗೆ ಕೊಟ್ಟಿರೋ ಫೀಚರ್ಸ್ ಏನೇನು, ಸ್ಟ್ಯಾಚ್ಯೂ ಬಗ್ಗೆ ಕೊಟ್ಟಿದ್ದಾರೆ, ಸಾಂಸ್ಕ್ರಿಟ್ ಟೆಕ್ಸ್ಟು, ಸ್ತೂಪಾಸು, ಚೈತ್ಯಾಸ್ ಕೊಟ್ಟಿದ್ದಾರೆ. ಸೊ ಅದ್ರದ್ದು ಡಿಫ್ರೆನ್ಸಸ್ಗಳನ್ನ ನೋಡ್ಕೊಂಡು ಹೋಗೋಣ. ಬುದ್ಧನ ಸ್ಟ್ಯಾಚ್ಯೂ ಮಹಾಯಾನ ಟೈಮಲ್ಲಿ ಯಾವ ಥರ ಯೂಸ್ ಮಾಡ್ತಾಯಿತ್ತು, ಹೀನಯಾನ ಟೈಮಲ್ಲಿ ಯಾವ ಥರ ಇತ್ತು ಅಂದರೆ ಹೀನಯಾನ ಟೈಮು ನಾನು ಹೇಳಿದೆ ಮುಂಚೆನೇ ಇದ್ದಿದ್ದು, ಮಹಾಯಾನಗಿಂತ ಮುಂಚೆ ಬಂದಿತ್ತು ಅಂತ. ಸೊ ಹೀನಯಾನ ಬುದ್ಧಿಸಮ್ನ ನಾವು ತೆರವಾಡ ಬುದ್ಧಿಸಮ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಬುದ್ಧ ಸ್ಟ್ಯಾಚ್ಯೂಗಳನ್ನ ನಾವು ನೋಡ್ಬೋದು, ಬಟ್ ತುಂಬ ಕಡಿಮೆ ಇರ್ತಾಯಿತ್ತು. ಅದೇ ನಾವು ಮಹಾಯಾನ ಟೈಮಲ್ಲಿ ಬುದ್ಧನ ಸ್ಟ್ಯಾಚ್ಯೂನ ತುಂಬ ಡಿಟೈಲ್ಡ್ ಎನಾಬರೇಷನ್ ಸ್ಟ್ಯಾಚ್ಯೂ ಇರ್ತಿತ್ತು ಮತ್ತು ಫಿಸಿಕ್ಕಿಗೆ ಜಾಸ್ತಿ ಇಂಪಾರ್ಟೆನ್ಸ್ಗಳನ್ನ ಕೊಡ್ತಿದ್ರು. ಬರೀ ಬುದ್ಧ ಅಷ್ಟೇ ಇರ್ತಿರ್ಲಿಲ್ಲ, ಅದ್ರ ಜೊತೆಯಲ್ಲಿ ಬೋಧಿಸತ್ವನ ಕೂಡ ರೆಪ್ರೆಸೆಂಟೇಷನ್ನ ಮಾಡ್ತಿದ್ರು. ಹೀನಯಾನ ಟೈಮಲ್ಲಿ ಜಸ್ಟು ಬುದ್ಧನ ಮಾತ್ರ ರೆಪ್ರೆಸೆಂಟೇಷನ್ನ ಮಾಡ್ತಿದ್ರು. ನೆಕ್ಸ್ಟು ಸಾಂಸ್ಕ್ರಿಟ್ ಟೆಕ್ಸ್ಟು. ಹೀನಯಾನ ಟೈಮಲ್ಲಿ ನಾವು ಪಾಲಿ ಲ್ಯಾಂಗ್ವೇಜ್ಗಳನ್ನ, ಪಾಲಿ ಟೆಕ್ಸ್ಟನ್ನು ಯೂಸ್ ಮಾಡ್ತಾ ಇದ್ವಿ. ಅದೇ ಮಹಾಯಾನ ಟೈಮಲ್ಲಿ ಆವಾಗ ಬ್ರಾಹ್ಮಣಿಕಲ್ ಇನ್ಫ್ಲುಯೆನ್ಸ್ ಜಾಸ್ತಿ ಇದ್ದಿದ್ದರಿಂದ ಸಾಂಸ್ಕ್ರಿಟ್ಟು ಮೇನ್ ಲ್ಯಾಂಗ್ವೇಜ್ ಆಗಿತ್ತು. ಸೊ ಹಾಗಾಗಿ ಸಾಂಸ್ಕ್ರಿಟ್ ಟೆಕ್ಸ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ರು. ಅದು ಎಕ್ಸಾಂಪಲ್ಸ್ ನಾವು ಯಾವುದನ್ನು ನೋಡ್ಬೋದು ಅಂತ ಹೇಳಿದ್ರೆ ಪ್ರಜ್ನಾ ಪರಾಮಿತ ಸೂತ್ರ ಮತ್ತು ಲೋಟಸ್ ಸೂತ್ರ ಅನ್ನೋದನ್ನ ಎಕ್ಸಾಂಪಲ್ಸ್ ಆಗಿ ನೋಡ್ಬೋದಾಗತ್ತೆ.
ನೆಕ್ಸ್ಟ್ ಸ್ತೂಪಾಸ್ ಮತ್ತು ಚೈತ್ಯಾಸು. ಸ್ತೂಪಾಸ್ ಬಂದ್ಬಿಟ್ಟು ಪಿಲಿಗ್ರಿಮೇಜ್ ಮತ್ತು ವೆನರೇಷನ್ಸ್ ಪರ್ಪಸ್ಗೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಯೂಶಲಿ ಬುದ್ಧದು ರಿಲಿಕ್ಸ್ಗಳನ್ನ ಇಟ್ಬಿಟ್ಟು ಅಲ್ಲಿ ಪೂಜೆನ ನಡೆಸ್ತಾರೆ. ಚೈತ್ಯಾಸು ಮೆಡಿಟೇಷನ್ ಪರ್ಪಸ್ಗೋಸ್ಕರ, ರಿಲಿಜಿಯಸ್ ಅಸೆಂಬ್ಲಿ ಪರ್ಪಸ್ಸು ಮತ್ತು ವರ್ಷಿಪ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ ಚೈತ್ಯಾಸ್ನ. ಈನಯನ ಟೈಮ್ ಚೈತ್ಯಾಸ್ನ ನೋಡಿಕೊಂಡ್ರೆ ಇಂಪಾರ್ಟೆಂಟ್ ಪ್ರೇಯರ್ ಹಾಲ್ಸ್ ಅಷ್ಟೇ ಇರ್ತಾ ಇತ್ತು. ಅದ್ರ ಜೊತೆಗೆ ಮೆಡಿಟೇಷನ್ ಮಾಡ್ಬೋದಿತ್ತು. ಕಮ್ಯುನಲ್ ಆ್ಯಕ್ಟಿವಿಟೀಸ್ಗಳು ಅಂದರೆ ವರ್ಷಿಪ್ ಪ್ಲೇಸಸ್ಗಳು ಕೂಡ ನಡೀತಾ ಇತ್ತು. ರಿಲಿಜಿಯಸ್ ಅಸೆಂಬ್ಲೀಸ್ ಅಂತ ನಾನು ಏನು ಹೇಳಿದೆ ಅದು ನಡೀತಾ ಇತ್ತು. ಅದೇ ಮಹಾಯಾನ ಟೈಮಲ್ಲಿ ಪ್ರೇಯರ್ ಹಾಲ್ಸ್ ಜೊತೆಗೆ ಅಲ್ಲಿ ಪ್ರೇಯರ್ ಹಾಲ್ಸ್ಗಳನ್ನ ಏನಕ್ಕೆ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಕಾಂಗ್ರಿಗೇಷನಲ್ ವರ್ಷಿಪ್ಗೋಸ್ಕರ ಮಾಡ್ತಿದ್ರು. ಜೊತೆಗೆ ಇಲ್ಲಿ ಸ್ತೂಪಾಸ್ ಮತ್ತು ಬುದ್ಧ ಇಮೇಜಸ್ ಎರಡು ಕೂಡ ಇರ್ತಾ ಇತ್ತು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಸಂಗಮ್ ಏಜಲ್ಲಿದೆ. ಅದ್ರದ್ದು ಸಬ್ ಕ್ವಶನ್ನ ನೋಡಿಕೊಂಡ್ರೆ, ಸಬ್ ಹೆಡ್ಡಿಂಗ್ನ ನೋಡಿಕೊಂಡ್ರೆ ನಾವು ಟೈಪ್ಸ್ ಆಫ್ ಲ್ಯಾಂಡ್ ಬಗ್ಗೆ ಕ್ವಶನ್ನ ಕೇಳಿದ್ದಾರೆ. ಕ್ವಶನ್ ಯಾವುದು ಅಂತ ನೋಡಿಕೊಂಡ್ರೆ, ಇನ್ ಸಂಗಮ್ ಲಿಟ್ರೇಚರ್ ದ ಫರ್ಟೈಲ್ ಅಗ್ರಿಕಲ್ಚರ್ ಲ್ಯಾಂಡ್ ವಾಸ್ ಕಾಲ್ಡ್. ಫರ್ಟೈಲ್ ಅಗ್ರಿಕಲ್ಚರ್ ಲ್ಯಾಂಡ್ನ ಸಂಗಮ್ ಏಜಲ್ಲಿ ಏನಂತ ಕರಿತಾ ಇದ್ರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಮುರುದಮ್, ಆಪ್ಷನ್ ಬಿ ಮುರುದಮ್. ಈ ಒಂದು ಕ್ವಶನ್ನ ಅಂಡರಲ್ಲಿ ಸಂಗಮ್ ಏಜ್ ಅಥವಾ ಸಂಗಮ್ ಪೀರಿಯಡ್ ಅಂತ ಏನು ಕರಿತೀವಿ ಆ್ಯಂಡ್ ಯಾವ ಥರ ಲ್ಯಾಂಡ್ಸ್ಕೇಪ್ ಇತ್ತು ಅದನ್ನು ನಾವು ಏನಂತ ಕರಿತಾ ಇದ್ವಿ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಸಂಗಮ್ ಲಿಟ್ರೇಚರ್ ಅಂದರೆ ಏನು? ಸಂಗಮ್ ಲಿಟ್ರೇಚರ್ ಅಂತ ಹೇಳಿದ್ರೆ ತಮಿಳ್ ವರ್ಕ್ಗಳನ್ನ ಕಂಪೋಸ್ ಮಾಡಿ ಇಟ್ಟಿರೋದು, ಅದನ್ನು ನಾವು ಸಂಗಮ್ ಲಿಟ್ರೇಚರ್ ಅಂತ ಹೇಳಿ ಕರಿತೀವಿ. ಸೊ ಯೂಶಲಿ ಇದ್ರದ್ದು ಟೈಮ್ ಬಂದುಬಿಟ್ಟು 300 BC ಇಂದ 300 CE ತನಕ ಇದೆ. ಇದರಲ್ಲಿ ಬರೀ ಪೊಯಮ್ಸ್ ಅಷ್ಟೇ ಇರಲ್ಲ, ಇದರಲ್ಲಿ ಸೋಷಿಯೋ ಎಕನಾಮಿಕ್ ಆ್ಯಕ್ಟಿವಿಟಿ ಯಾವ ಥರ ಇತ್ತು ಸಂಗಮ್ ಪೀರಿಯಡಲ್ಲಿ, ಪೊಲಿಟಿಕಲ್ ಅವ್ರದ್ದು ಕಲ್ಚರಲ್ ಲೈಫು ಯಾವ ಥರ ಇತ್ತು ತಮಿಳ್ನಾಡು ರೀಜನಲ್ಲಿ ಅನ್ನೋದನ್ನು ತೋರಿಸುತ್ತೆ. ಆಲ್ರೆಡಿ ಹೇಳಿರೋ ಥರ ಸಂಗಮ್ ಪೀರಿಯಡಲ್ಲಿ 5 ಲ್ಯಾಂಡ್ಸ್ಕೇಪ್ಸ್ಗಳಿದ್ದು, ಲ್ಯಾಂಡ್ಸ್ಕೇಪ್ಸ್ ಅನ್ನೋದಕ್ಕೆ ನಾವು ತಮಿಳಲ್ಲಿ ತಿನಾಯ್ ಅಂತ ಹೇಳಿಬಿಟ್ಟು ಕರಿತೀವಿ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ಬಿಕಾಸ್ ಕೆಲವೊಂದ್ಸಲ ಟರ್ಮ್ಸ್ಗಳನ್ನ ಕೇಳ್ತಾ ಇರ್ತಾರೆ. ಲ್ಯಾಂಡ್ಸ್ಕೇಪ್ ಅಂದರೆ ತಿನಾಯ್ ಅಂತ ಹೇಳಿಬಿಟ್ಟು. ಸೊ ಯಾವ್ಯಾವ ಲ್ಯಾಂಡ್ಸ್ಕೇಪ್ಸ್ ಇತ್ತು ಅಂತ ನೋಡ್ಕೊಳ್ಳೋಣ. ಕುರಿಂಜಿ, ಮುಲಾಯ್, ಮುರುದಮ್, ನೇದಲ್, ಪಲಾಯ್. ಕುರಿಂಜಿ ಅಂದರೆ ಮೌಂಟೇನ್ ರೀಜನ್ಸು, ಎಲ್ಲಿ ಮೌಂಟೇನ್ಸ್ ಇರುತ್ತೆ ಆ ರೀಜನ್ನ ನಾವು ಕುರಿಂಜಿ ಅಂತೀವಿ. ಮುಲಾಯ್ ಅಂದರೆ ಫಾರೆಸ್ಟ್ ಏರಿಯಾಸು. ನೆಕ್ಸ್ಟು ಮುರುದಮ್ ಅಂತಂದರೆ ಯಾವ ಲ್ಯಾಂಡಲ್ಲಿ ಫರ್ಟಿಲಿಟಿ ಜಾಸ್ತಿ ಇರುತ್ತೆ ಆ ಏರಿಯಾನ ನಾವು ಮರುದಮ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ನೇದಲ್ ಅಂತ ಹೇಳಿದ್ರೆ ಕೋಸ್ಟಲ್ ಏರಿಯಾಸ್ ಏನಿದೆ ಅದನ್ನು ನಾವು ನೇದಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಪಲಾಯ್ ಅಂತ ಹೇಳಿದ್ರೆ ಡೆಸರ್ಟ್ ಲ್ಯಾಂಡು. ಸೊ ಇದಿಷ್ಟು 5 ಟೈಪ್ಸ್ ಆಫ್ ಲ್ಯಾಂಡ್ಸ್ಕೇಪ್ಸು ತಮಿಳ್ ಅಥವಾ ಸಂಗಮ್ ಲಿಟ್ರೇಚರ್ ಟೈಮಲ್ಲಿ ಮೆನ್ಷನ್ ಮಾಡಿರೋದು. ಮರುಡಮ್ ಬಗ್ಗೆನೇ ನಾವು ಡೀಟೇಲ್ಸ್ ಆಗಿ ನೋಡಿಕೊಂಡ್ರೆ, ನಾನು ಆಲ್ರೆಡಿ ಕ್ವಶನ್ಗಳು ಹೇಳಿದೆ. ಮರುಡಮ್ ಅಂತ ಹೇಳಿದ್ರೆ ಅಗ್ರಿಕಲ್ಚರಲ್ ಲ್ಯಾಂಡು. ಸೊ ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಫರ್ಟೈಲ್ ಲ್ಯಾಂಡ್ ಇರುತ್ತೆ. ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ನ ಮಾಡೋದಕ್ಕೆ ಯಾವುದೆಲ್ಲ ಫೇವರೇಬಲ್ ಕಂಡೀಷನ್ ಬೇಕು ಅದೆಲ್ಲ ಕೂಡ ಈ ಒಂದು ಮರುಡಮ್ ಅನ್ನೋಂತಹ ಪ್ಲೇಸಲ್ಲಿ ಪ್ರಾಪರಾಗಿರುತ್ತೆ. ಜೊತೆಗೆ ಕ್ರಾಪ್ಸ್ನ ನಾವು ಕಲ್ಟಿವೇಟ್ ಮಾಡೋದಕ್ಕೂ ಈಸಿ ಆಗುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಮರುಡಮ್ಗೆ ಯಾವ ಒಂದು ಡಯಟಿನ ನಾವು ಹೇಳ್ಬೋದು ಅಂತ. ಸೊ ಮರುಡಮ್ ರೀಜನಲ್ಲಿ ನಾವು ಇಂದ್ರನ್ನ ನೋಡ್ಬೋದಾಗುತ್ತೆ. ಸೊ ಎಕ್ಸಾಂಪಲ್ ನಿಮಗೆ ಕೇಳ್ಬೋದು, ಮರುಡಮ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಗಾಡ್ ಅಂತ ನೀವು ಕೇಳಿದ್ರೆ ಅಲ್ಲಿ ನೀವು ಆನ್ಸರ್ ಏನು ಬರೀಬೇಕಾಗಿರುತ್ತೆ, ಇಂದ್ರ ಅನ್ನೋದನ್ನು ನೆನ್ಪಿಟ್ಕೊಬೇಕಾಗಿರುತ್ತೆ. ಜೊತೆಗೆ ಹ್ಯೂಮನ್ ಆ್ಯಕ್ಟಿವಿಟೀಸು ಅದೇ ಹಾರ್ವೆಸ್ಟಿಂಗ್ ಆಫ್ ಕ್ರಾಪ್ಸ್ ಮತ್ತು ಇರಿಗೇಷನ್ ಕೂಡ ಮಾಡ್ತಾಯಿದ್ರು. ಇನ್ನು ಲಿಟ್ರರಿ ಥೀಮ್ ಈ ಒಂದು ಟೈಮಲ್ಲಿ ಮರುಡಮ್ ಅದ್ರದ್ದು ಲಿಟ್ರರಿ ಥೀಮ್ ಏನು ಅಂತ ಹೇಳಿದ್ರೆ ಥೀಮ್ಸ್ ಆಫ್ ಪ್ರಾಸ್ಪೆರಿಟಿ, ಲವ್ ಆ್ಯಂಡ್ ಹ್ಯಾಪಿನೆಸ್. ಯಾಕೆ ಇದೊಂದು ಥೀಮ್ನ ಕೊಟ್ಟಿದ್ರು ಅಂತ ಹೇಳಿದ್ರೆ ಅಪರ್ಟೆನ್ಸ್ ಆಫ್ ರಿಸೋರ್ಸಸ್ ಜಾಸ್ತಿ ಇರೋದ್ರಿಂದ ಥೀಮ್ ಆಫ್ ಪ್ರಾಸ್ಪೆರಿಟಿ, ಲವ್ ಆ್ಯಂಡ್ ಹ್ಯಾಪಿನೆಸ್ ಅನ್ನೋ ಥೀಮನ್ನು ಈ ಒಂದು ಫರ್ಟೈಲ್ ಲ್ಯಾಂಡ್ ಅನ್ನುವಂತಹ ಅಗ್ರಿಕಲ್ಚರಲ್ ಫರ್ಟೈಲ್ ಲ್ಯಾಂಡ್ ಅನ್ನುವಂತಹ ಒಂದು ಮರುಡಮ್ ಅನ್ನೋ ಲ್ಯಾಂಡಿಗೆ ಕೊಟ್ಟಿರ್ತಾರೆ. ಸೊ ನಾವು ಇಲ್ಲಿ ತನಕ ಒಂದು ಲ್ಯಾಂಡ್ಸ್ಕೇಪ್ ಬಗ್ಗೆ ಮಾತ್ರ ನೋಡ್ಕೊಂಡ್ವಿ. ಅದರಲ್ಲಿ ಬೇರೆ ಬೇರೆ ಲ್ಯಾಂಡ್ಸ್ಕೇಪ್ಗಳು ಅಂದರೆ ಸಂಗಮ್ ಪೀರಿಯಡಲ್ಲಿ ಯಾವುದೆಲ್ಲ ಲ್ಯಾಂಡ್ಸ್ಕೇಪ್ಗಳಿತ್ತು ಆ ಬೇರೆ ಬೇರೆ ಲ್ಯಾಂಡ್ಸ್ಕೇಪ್ಗಳನ್ನ ನೋಡಿಕೊಂಡ್ರೆ, ಮೊದಲನೇದು ಕುರಿಂಜಿ ಅನ್ನೋದು ಅದನ್ನು ನಾವು ಮೌಂಟೇನಿಯಸ್ ರೀಜನ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಇಂಪಾರ್ಟೆಂಟ್ ಬಂದುಬಿಟ್ಟು ಕುರಿಂಜಿ ಅಂದರೆ ಏನು ಅಂತ, ಅದ್ರ ಮೀನಿಂಗ್ ಒಂದು ಇಂಪಾರ್ಟೆಂಟು ಮೌಂಟೇನಿಯಸ್ ರೀಜನ್ ಅಂತ ಹೇಳಿಬಿಟ್ಟು. ಅದ್ರ ಜೊತೆಗೆ ಅಲ್ಲಿ ಇರುವಂತಹ ಅಂದರೆ ಆ ಮೌಂಟೇನಿಯಸ್ ರೀಜನ್ಗೆ ಡಯಟಿ ಯಾರು ಅಂತ ಹೇಳಿದ್ರೆ ಮುರುಗನ್. ಓಕೆನಾ? ಸೊ ಇದಿಷ್ಟು ಇಂಪಾರ್ಟೆಂಟು. ಸೊ ಮೌಂಟೇನ್ ಅಂದರೆ ನಮಗೆ ಒಂದು ಅರ್ಥ ಆಗುತ್ತೆ, ಅಂಟಿಂಗ್ ಮತ್ತು ಗ್ಯಾದರಿಂಗು ಜಾಸ್ತಿ ಮಾಡ್ತಾರೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಸ್ಕೇಪ್ ಬಂದುಬಿಟ್ಟು ಲ್ಯಾಂಡ್ಸ್ಕೇಪ್ ಬಂದುಬಿಟ್ಟು ಮುಲಾಯ್ ಅಂತ ಹೇಳಿದ್ರೆ ಫಾರೆಸ್ಟ್ ರೀಜನ್. ಅದ್ರದ್ದು ಡಯಟಿ ಬಂದುಬಿಟ್ಟು ಮೇಯನ್ ಅಂತ ಹೇಳಿದ್ರೆ
ಕೃಷ್ಣ ಅಥವಾ ವಿಷ್ಣುನ ನಾವು ಮೇಯನ್ ಅಂತ ಹೇಳಿ ಕರಿತೀವಿ. ಪ್ರೊಟೆಕ್ಟರ್ ಆಫ್ ಕ್ಯಾಟಲ್, ಸೊ ಅಲ್ಲಿ ಏನು ಮಾಡ್ತಾರೆ, ಫಾರೆಸ್ಟ್ ರೀಜನಲ್ಲಿ ಕ್ಯಾಟಲ್ಸ್ನ ರೇರಿಂಗ್ ಮಾಡೋದ್ರಿಂದ ಅದನ್ನು ನಾವು ಪ್ರೊಟೆಕ್ಟರ್ ಆಫ್ ಕ್ಯಾಟಲ್ ಅಂತ ಹೇಳಿಬಿಟ್ಟು ಮೇಯನ್ನ ಕರಿತೀವಿ. ನೆಕ್ಸ್ಟು ನೇದಲ್. ನೇದಲ್ ಅಂದರೆ ಕೋಸ್ಟಲ್ ರೀಜನ್ ಏರಿಯಾನ ನೇದಲ್ ಅಂತ ಹೇಳ್ತೀವಿ. ಸೊ ಅಲ್ಲಿದು ಮೇಜರ್ ಡಯಟಿ ಬಂದ್ಬಿಟ್ಟು ವರುಣ, ಗಾಡ್ ಆಫ್ ಸಿ. ಸೊ ನೆಕ್ಸ್ಟ್ ಲ್ಯಾಂಡ್ಸ್ಕೇಪು ಪಲಾಯ್ ಅಂತ ಹೇಳಿದ್ರೆ ಈ ಡೆಸರ್ಟ್ ರೀಜನ್ ಬರುತ್ತಲ್ವಾ, ಅದನ್ನು ಪಲಾಯ್ ಅಂತ ಹೇಳಿ ಕರಿತೀವಿ. ಅದ್ರದ್ದು ಡಯಟಿ ಬಂದ್ಬಿಟ್ಟು ಕೊರವಾಯ್, ಈಸಿಯಾಗಿ ನೆನ್ಪಿಟ್ಕೋಬೋದಲ್ಲ, ಸೊ ಕೊರವಾಯ್. ಸೊ ಈ ಎಲ್ಲ ಲ್ಯಾಂಡ್ಸ್ಕೇಪ್ಸ್ಗಳಲ್ಲೂ ನಮಗೆ ಒಂದು ಆ ಲ್ಯಾಂಡ್ಸ್ಕೇಪ್ ನೇಮು ಮತ್ತು ಅದಂದರೆ ಮೀನಿಂಗ್ ಏನು, ಜೊತೆಗೆ ಅಲ್ಲಿರುವಂತಹ ಡಯಟಿ ಮತ್ತು ಮೇಜರ್ ಆಕ್ಯುಪೇಷನ್ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ನ ಯಾವುದ್ರ ಮೇಲೆ ಕೇಳಿದ್ದಾರೆ ಅಂತ ಹೇಳಿದ್ರೆ ಬುದ್ಧ ಪೀರಿಯಡ್ ಮೇಲೆ ಕೇಳಿದ್ದಾರೆ. ಈ ಕ್ವಶನ್ನ ನೋಡ್ಕೊಳ್ಳೋಣ.